ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ 10 ಟನ್ ತರಕಾರಿ ಕಳುಹಿಸಿದ ಚಿಂತಾಮಣಿಯ ಭಕ್ತ ಜನರು. ಮಾನವ ಸೇವೆಯ ಮೂಲಕ ದೇವರ ಕೃಪೆಗೆ ಪಾತ್ರರಾಗೋಣ ಎಂದು ಕರೆ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಮಾನವ ಸೇವೆಯ ಮೂಲಕ ದೇವರ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಎನ್.ವಿ. ಶ್ರೀನಿವಾಸನ್ ರವರು ಕರೆ ನೀಡಿದರು. ಭಕ್ತ ಜನರಿಂದ ಸಂಗ್ರಹಿಸಲಾಗಿದ್ದ ಸುಮಾರು 10 ಟನ್ ತರಕಾರಿಯನ್ನು ನಗರದ ಕೆಆರ್ ಬಡಾವಣೆಯಿಂದ ತಿರುಪತಿಗೆ ಟಿಟಿಡಿ ವಾಹನದಲ್ಲಿ ಕಳುಹಿಸಿಕೊಡುವ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲಕ್ಕೆ ಪ್ರತಿದಿನ ಸಾವಿರಾರು ಮಂದಿ ಭೇಟಿ ನೀಡುತ್ತಾರೆ. ದೇಗುಲದ ಆಡಳಿತ ಮಂಡಳಿ ವತಿಯಿಂದ ಅನ್ನದಾಸೋಹ ಏರ್ಪಡಿಸಲಾಗಿರುತ್ತದೆ. ಈ ಪುಣ್ಯ ಕಾರ್ಯಕ್ಕೆ ಚಿಂತಾಮಣಿ ಜನತೆಯು ಕೂಡ ಉಚಿತವಾಗಿ ತರಕಾರಿಯನ್ನು ಕಳುಹಿಸಿಕೊಡುವುದರ ಮೂಲಕ ತಮ್ಮ ಪಾಲನ್ನು ದೇವರ ಸೇವೆಗೆ ಅರ್ಪಿಸುತ್ತಿರುವುದು ಅಭಿನಂದನಾರ್ಹವಾಗಿದೆ ಎಂದು ನುಡಿದರು. ಪ್ರತಿದಿನ ಮನೆಗೆ ತರಕಾರಿ ತೆಗೆದುಕೊಂಡು ಹೋಗುವುದೇ ಕಷ್ಟಕರವಾಗುತ್ತಿದೆ. ಅಂತಹುದರಲ್ಲಿ ಇದುವರೆಗೂ ಒಂದಲ್ಲ ಎರಡಲ್ಲ 179 ಲಾರಿ ಲೋಡ್ ತರಕಾರಿಯನ್ನು ದೈವ ಸನ್ನಿಧಿಗೆ ಕಳುಹಿಸುತ್ತಿರುವುದು ಸಾಮಾನ್ಯ ಸಂಗತಿಯಲ್ಲ ಎಂದು ಹೇಳಿದರು. ಈಗ 180ನೇ ಲೋಡ್ ಕಳುಹಿಸುತ್ತಿದ್ದು ಇದರ ಜವಾಬ್ದಾರಿಯನ್ನು ಹೊತ್ತಿರುವ ಸಮಾಜ ಸೇವಕರಾದ ಅಗ್ರಹಾರ ಟಿ ಶ್ರೀನಿವಾಸ್ ಮತ್ತು ತಂಡದವರ ದೈವ ಭಕ್ತಿಯನ್ನು ಪ್ರಶಂಸಿಸಿದರು. ಇಂತಹ ಸೇವೆಯು ನಿರಂತರವಾಗಿ ಮುಂದುವರಿಯಲಿ, ಇತರರಿಗೆ ಸ್ಫೂರ್ತಿ ನೀಡಲಿ ಹಾಗೂ ಮಾದರಿಯಾಗಲಿ ಎಂದು ಶುಭ ಹಾರೈಸಿದರು. ತರಕಾರಿಯನ್ನು ಹೊತ್ತ ವಾಹನಕ್ಕೆ ಪೂಜೆ ಸಲ್ಲಿಸಲಾಯಿತು. ನೆರೆದಿದ್ದವರು ಗೋವಿಂದ ಗೋವಿಂದ ಎಂಬ ಘೋಷಣೆಗಳೊಂದಿಗೆ ವಾಹನವನ್ನು ಬೀಳ್ಕೊಟ್ಟರು. ಎಲ್ಲರಿಗೂ ದೇವರ ಪ್ರಸಾದವನ್ನು ವಿತರಿಸಲಾಯಿತು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ದೇವಾಲಯಕ್ಕೆ ನಮ್ಮ ಚಿಂತಾಮಣಿಯ ಕೊಡುಗೆಯಾಗಿ ದೇವರ ಸೇವೆಗೆ ಇವತ್ತು ಒಂದು ತರಕಾರಿಯ ಒಂದು ಲಾರಿ ಹೊರಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕರ್ತರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಆದಮೇಲೆ ಇದು 180ನೇಯ ಲಾರಿ. ಪ್ರತಿ ದಿವಸ ಒಂದಲ್ಲ ಒಂದು ದಿನ ನಾವು ಮನೆಗೆ ತರಕಾರಿ ತಗೊಂಡು ಹೋಗ್ಬೇಕಾದ್ರೆ ನಮ್ಗೆ ಕಷ್ಟ ಆಗ್ತಾಯಿದೆ. ಅಂಥದ್ದು ಒಂದಲ್ಲ ಎರಡಲ್ಲ 179 ಲಾರಿ ಲೋಡ್ಗಳನ್ನು ಇದುವರೆಗೂ ನಮ್ಮ ಚಿಂತಾಮಣಿಯಿಂದ ತಿರುಮಲಕ್ಕೆ ಕಳಿಸಿ ಇವತ್ತು 180ನೇದು ಕಳಿಸ್ತಿರೋದು ಅಂದರೆ ಇದು ಸಾಮಾನ್ಯ ಸಂಗತಿಯಲ್ಲ. ಈ ಒಂದು ಕಾರ್ಯದಲ್ಲಿ ತೊಡಗಿರುವಂತಹ ಸಮಾಜ ಸೇವಕರಾದ ಶ್ರೀನಣ್ಣವರು ಮತ್ತು ಅವರ ಎಲ್ಲ ತಂಡದವರೆಗೂ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಬೇಕು. ಇದು ದೇವರ ಕೃಪೆ ಅವ್ರ ಮೇಲೆ ಇರಲಿ ಅಂತ ಹೇಳಬೇಕು. ಆದಮೇಲೆ ತಿರುಮಲಕ್ಕೆ ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ತಿರುಮಲಕ್ಕೆ ಹೋಗ್ತಿದ್ದಾರೆ. ಅಷ್ಟೂ ಜನಕ್ಕೆ ಅಲ್ಲಿ ಆ ಆಡಳಿತ ಮಂಡಳಿಯವರು ಅನ್ನದಾಸೋಹವನ್ನು ಏರ್ಪಡಿಸ್ತಿದ್ದಾರೆ. ಆ ಅನ್ನದಾಸೋಹದಲ್ಲಿ ನಮ್ಮ ಚಿಂತಾಮಣಿಯಿಂದ ನಮ್ಮ ಒಂದು ತರಕಾರಿಯನ್ನು ಕಳಿಸಿ ಆ ಅನ್ನದಾಸೋಹದ ಸೇವೆಯಲ್ಲಿ ನಮ್ಮ ಚಿಂತಾಮಣಿಯ ಒಂದು ಪಾಲನ್ನು ದೇವರ ಸೇವೆಗೆ ಅರ್ಪಿಸ್ತಿದ್ದಾರೆ. ಇದು ನಿಜವಾಗ್ಲೂ ಅಭಿನಂದನೀಯ ಕಾರ್ಯಕ್ರಮ. ಇಲ್ಲಿ ನಮ್ಮ ಚಿಂತಾಮಣಿ ಶ್ರೀನಣ್ಣವರಾಗ್ಬೋದು, ರೈತರಾಗ್ಬೋದು, ವರ್ತಕರಾಗ್ಬೋದು, ಅಲ್ಲಿನ ವ್ಯಾಪಾರಿಗಳಾಗ್ಬೋದು, ನಾಗರಿಕರಾಗ್ಬೋದು, ಜನಸಾಮಾನ್ಯರು ಇವರು ದೇವರ ಸೇವೆಗೆ ಅಮೂಲ್ಯ ಒಂದು ಕೊಡುಗೆಯನ್ನು ನೀಡ್ತಿದ್ದಾರೆ. ಇದು ದೇವರ ಸೇವೆ ಅಂದರೆ ಮಾನವ ಸೇವೆ. ಆ ಮಾನವ ಸೇವೆಯ ಮೂಲಕ ನಾವು ದೇವರಿಗೆ ಕೃಪೆಗೆ ಪಾತ್ರ ಆಗ್ತಾ ಇದ್ದೀವಿ. ಈ ಒಂದು ಚಿಂತಾಮಣಿಯ ಒಂದು ಸೇವೆ ನಿರಂತರವಾಗಿ ನಡೆಯಲಿ. ಇದು ನಮ್ಮ ಚಿಂತಾಮಣಿಗೆ ಒಂದು ಮೆರುಗು ತರುವಂಥ ಕಾರ್ಯಕ್ರಮ. ಇದು ನಮ್ಮ ಚಿಂತಾಮಣಿಯ ಈ ಒಂದು ಕಾರ್ಯಕ್ರಮ ಎಲ್ಲೆಡೆ ಹರಡಲಿ, ಬೇರೆಯವ್ರಿಗೂ ಇದು ಸ್ಫೂರ್ತಿ ಆಗಲಿ. ಎಲ್ಲೆಡೆ ನಮ್ಮ ಚಿಂತಾಮಣಿಯ ಕೀರ್ತಿ ಹರಡಲಿ. ಆ ವೆಂಕಟರಮಣ ಸ್ವಾಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಶ್ರೀನಣ್ಣ ಮತ್ತು ಇವ್ರ ತಂಡದವರು ಇನ್ನೂ ಹೆಚ್ಚಿನ ದೇವರ ಸೇವೆಯಲ್ಲಿ ಭಾಗವಹಿಸಲಿ ಅಂತ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿರೋದು ಸಂತೋಷದ ವಿಚಾರ, ನಮ್ಮ ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳು. ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ತಿರುಮಲದಲ್ಲಿ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ಅನ್ನದಾಸೋಹಕ್ಕೆ ಚಿಂತಾಮಣಿ ಭಕ್ತಾದಿಗಳಿಂದ 180ನೇ ಗಾಡಿಯು ವಿವಿಧ ಬಗೆಯ 10 ಟನ್ ತರಕಾರಿಯನ್ನು ರವಾನಿಸಲಾಗಿದ್ದು, ಈ ತರಕಾರಿ ಸೇವೆಗಾಗಿ ಅಗ್ರಹಾರದ ಸೀನಣ್ಣವರು ಹಾಗೂ ಶಾಂಭವಿ ಮಹೇಶ್ ತಂಡದವರು, ಪ್ರಕಾಶ್ ತಂಡದವರು ಹಾಗೂ SLV ಸೀನಪ್ಪ ಅವರ ತಂಡದವರು, ಇನ್ನೂ ಅನೇಕ ದಾತರುಗಳು ಈ ಅನ್ನದಾಸೋಹಕ್ಕೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ
ಭಕ್ತಾದಿಗಳಿಗೂ ರೈತರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಆ ವೆಂಕಟರಮಣ ಸ್ವಾಮಿ ಕೃಪೆ ಕರುಣೆ ಸದಾ ಇರಲಿ ಅಂತ ಭಾವಿಸ್ತಾ ಈ ದಿನ 180ನೇ ಗಾಡಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ತಿರುಮಲದಲ್ಲಿ ನೆಲೆಸಿರುವ ವೆಂಕಟರಮಣ ಸ್ವಾಮಿಗೆ ಚಿಂತಾಮಣಿಯಿಂದ ಕಳಿಸಲಾಗುತ್ತಿದೆ. ಜೈ ವೆಂಕಟೇಶ್. ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಗೋವಿಂದ. ಸಪ್ತಗಿರಿ ವಾಸ ಏಡುಕೊಂಡಲವಾಡ ಗೋವಿಂದ ಗೋವಿಂದ. ಅಡಗಡಗು ದಂಡಾಲ್ ಸಾಂಪಾದಾಲು ಗೋವಿಂದೋ. ಶೇಷಾದ್ರಿ ನಿವಾಸನ ಪಾದಾಲು ಗೋವಿಂದೋ. ಒಡ್ಡಿಕಾಸಲ್ ಸಾಂಪಾದಾಲು ಗೋವಿಂದೋ ಗೋವಿಂದ. ವೆಂಕಟೇಶ